ಓಂ ಸಾಯಿರಾಮ್. ನಮಸ್ತೆ. ಇವತ್ತು ನಾವು ಮೇನ್ ಗೇಟ್ ಎಲ್ಲಿ ಯಾವ ಒಂದು ದಿಕ್ಕಿಗೂ ಕೂಡ ನಾವು ಯಾವ ಒಂದು ಸ್ಥಾನದಲ್ಲಿ ನಮ್ಮ ಒಂದು ಗೇಟ್, ಮೇನ್ ಗೇಟ್ ಆಗಿರ್ಬೋದು, ಪಕ್ಕದಲ್ಲಿ ನೀವೊಂದು ಚಿಕ್ಕ ಗೇಟ್ ಅನ್ನು ಕೂಡ ಇಟ್ಕೊಂಡಿರ್ತೀರಾ. ಅದು ಹೇಗಿದ್ದರೆ ಮತ್ತು ಯಾವ ಒಂದು ಸ್ಥಾನದಲ್ಲಿ ಇದ್ದರೆ ನಮಗೆ ನಮ್ಮ ಮನೆಗೆ ಶಕ್ತಿ ಬರುತ್ತೆ ಅಂತ ನೋಡೋಣ. ನಾವು ಮೇನ್ ಗೇಟ್ ಅನ್ನ ಒಂದು ಉತ್ತರ ದಿಕ್ಕಿನ ಒಂದು ರಸ್ತೆಗೆ ನಾವು ನಮ್ಮ ಒಂದು ಗೇಟ್ ಉತ್ತರದ ಈಶಾನ್ಯಕ್ಕೆ ನಮಗೆ ಇದ್ದರೆ ಇದು ತುಂಬಾ ಒಂದು ಒಳ್ಳೆಯದು. ನೀವು ಮೇನ್ ಗೇಟ್ ಅನ್ನ ಉತ್ತರದ ರಸ್ತೆಗೆ, ಉತ್ತರ ದಿಕ್ಕಿನ ನಿವೇಶನಕ್ಕೆ, ನೀವು ಉತ್ತರದ ಈಶಾನ್ಯಕ್ಕೆ ನೀವು ಮೇನ್ ಗೇಟ್ ಅನ್ನ ಕೊಡಬೇಕು. ಹಾಗೆಯೇ ಮಧ್ಯದಲ್ಲಿ ಕೊಡಬಾರದು. ಈ ಉತ್ತರದ ಈಶಾನ್ಯದಿಂದನೇ ನಮ್ಮ ಎಂಟ್ರೆನ್ಸ್ ಆಗಬೇಕು. ಹಾಗೆಯೇ ಕೆಲವೊಬ್ರು ನಾನು ನೋಡಿದೀನಿ, ಉತ್ತರದ ಈಶಾನ್ಯಕ್ಕೆ ಮೇನ್ ಗೇಟ್ ಅನ್ನ ಕೊಟ್ಟಿರ್ತಾರೆ. ಹಾಗೆಯೇ ವಾಯುವ್ಯಕ್ಕೆ ಒಂದು ಚಿಕ್ಕ ಗೇಟ್ ಮಾಡಿರ್ತೀರಾ. ಒಂದು ಚಿಕ್ಕ ಗೇಟ್ ಅನ್ನ ಉತ್ತರದ ವಾಯುವ್ಯಕ್ಕೆ, ಪ್ರತಿ ಒಂದು ದಿಕ್ಕಿಗೂ ಕೂಡ ಪಕ್ಕದಲ್ಲೇ ಒಂದು ಚಿಕ್ಕ ಗೇಟ್ ಅನ್ನ ಈ ರೀತಿಯಾಗಿ ಕೊಟ್ಟಿರ್ತೀರಾ. ಇದು ತಪ್ಪು. ಈ ರೀತಿಯಾಗಿ ನೀವು ಉತ್ತರದ ವಾಯುವ್ಯಕ್ಕೆ ಎಂಟ್ರನ್ಸ್ ಕೊಡಲೇಬಾರದು. ಫುಲ್ ಕ್ಲೋಸ್ ಆಗಿರ್ಬೇಕು. ನೀವು ಉತ್ತರದ ವಾಯುವ್ಯಕ್ಕೆ ಚಿಕ್ಕ ಗೇಟ್ ಅನ್ನ ಕೊಡಬೇಡಿ. ಹಾಗೆಯೇ ಪೂರ್ವದ ಒಂದು ಈಶಾನ್ಯಕ್ಕೆ ನಮ್ಮ ಒಂದು ಎಂಟ್ರೆನ್ಸ್ ಗೇಟ್ ಬೇಕು. ಪೂರ್ವದ ಈಶಾನ್ಯಕ್ಕೆ ನಮ್ಮ ಒಂದು ಎಂಟ್ರೆನ್ಸ್ ಬೇಕು. ಹಾಗೆಯೇ ನಿಮಗೆ ಮೇನ್ ಗೇಟ್ ಈಶಾನ್ಯಕ್ಕೆ ಕೊಡಿ. ಪಕ್ಕದಲ್ಲಿ ಒಂದು ಚಿಕ್ಕ ಗೇಟ್ ನಿಮ್ಗೆ ಬೇಕಿದ್ದರೆ ಪಕ್ಕದಲ್ಲೇ ಕೊಡಿ. ಚಿಕ್ಕ ಗೇಟ್ ಅನ್ನು ಕೂಡ ಪಕ್ಕದಲ್ಲೇ ಕೊಡಿ. ದೊಡ್ಡ ಗೇಟ್ ಪಕ್ಕದಲ್ಲೇ ಚಿಕ್ಕ ಗೇಟ್ ಅನ್ನ ಕೊಡಿ. ಹಾಗೆ ಯಾರು ಕೂಡ ಚಿಕ್ಕ ಗೇಟ್ ಬೇಕು ಅಂತ ನೀವು ಮಧ್ಯದಲ್ಲಿ, ಹಾಗೆ ಪೂರ್ವದ ಆಗ್ನೇಯಕ್ಕೆ ತುಂಬಾ ಕಡೆಗಳಲ್ಲಿ ನಾನು ನೋಡಿದ್ದೀನಿ, ಪೂರ್ವದ ಆಗ್ನೇಯಕ್ಕೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಚಿಕ್ಕ ಗೇಟ್ಗಳನ್ನ ಪೂರ್ವದ ಆಗ್ನೇಯಕ್ಕೆ, ಹಾಗೆ ಉತ್ತರದ ವಾಯುವ್ಯಕ್ಕೆ ಕೊಡಬೇಡಿ. ನಿಮಗೆ ಬೇಕಿದ್ದಲ್ಲಿ ಚಿಕ್ಕ ಗೇಟ್, ಮೇನ್ ಗೇಟ್ ಪಕ್ಕ ಇನ್ನೊಂದು ಗೇಟು ಬೇಕಿದ್ದಲ್ಲಿ ಅದ್ರ ಪಕ್ಕದಲ್ಲೇ ಇಟ್ಟುಕೊಳ್ಳಿ. ಹಾಗೆಯೇ ಅದು ಎಲ್ಲಿ ಅಂದ್ರೆ ಪೂರ್ವದ ಮಧ್ಯದಿಂದ ಈ ಕಡೆನೆ ಇರಬೇಕು. ಪೂರ್ವದ ಮಧ್ಯದಿಂದ ಈ ಕಡೆನೆ ನಿಮ್ಮ ಒಂದು ದೊಡ್ಡ ಗೇಟ್ ಹಾಗೆ ಚಿಕ್ಕ ಗೇಟ್ ಇರಬೇಕು. ಅದು ನಿಮ್ಮ ಆಗ್ನೇಯಕ್ಕೆ ಬರಲೇಬಾರದು. ಪೂರ್ವದ ಆಗ್ನೇಯಕ್ಕೆ ಅರ್ಧ ಭಾಗವನ್ನು ಬಿಟ್ಟು ನಾವು ಆಗ್ನೇಯ ಭಾಗಕ್ಕೆ ನಿಮ್ಮ ಒಂದು ಚಿಕ್ಕ ಗೇಟ್ ಆಗ್ಲಿ ದೊಡ್ಡ ಗೇಟ್ ಆಗ್ಲಿ ಬರಲೇಬಾರದು. ಹಾಗೆಯೇ ಉತ್ತರಕ್ಕೂ ಕೂಡ ಮಧ್ಯದಿಂದ ಈ ಕಡೆ, ಅಂದ್ರೆ ಮಧ್ಯದಿಂದ ಉತ್ತರದ ಈಶಾನ್ಯಕ್ಕೆ ನಮ್ಮ ಒಂದು ಗೇಟ್ಗಳು ಬರಬೇಕು. ಉತ್ತರದ ವಾಯುವ್ಯಕ್ಕೆ ಬರಲೇಬಾರದು. ಹಾಗೆಯೇ ದಕ್ಷಿಣಕ್ಕೆ ನಾವು ನೋಡೋದಾದ್ರೆ, ದಕ್ಷಿಣದಲ್ಲಿ ನಮಗೆ ದಕ್ಷಿಣ ಆಗ್ನೇಯದಲ್ಲಿ ಕೊಡಿ. ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ತುಂಬಾ ಒಂದು ಒಳ್ಳೆಯದು. ದಕ್ಷಿಣ ದಿಕ್ಕಿನ ಮನೆಗೆ ನಮಗೆ ದಕ್ಷಿಣದ ಆಗ್ನೇಯ ಗೇಟು ತುಂಬಾ ಒಳ್ಳೆಯದು. ಹಾಗೆ ಚಿಕ್ಕ ಗೇಟ್ ಬೇಕಾದ್ರೆ ಪಕ್ಕದಲ್ಲೇ ಕೊಡಿ. ಅಂದ್ರೆ ದಕ್ಷಿಣದ ಮಧ್ಯದಿಂದ ಈ ಕಡೆ, ದಕ್ಷಿಣದ ಆಗ್ನೇಯ ಕಡೆನೆ ನಮಗೆ ಒಂದು ಗೇಟ್ ಇರಬೇಕು. ದಕ್ಷಿಣ ಪ್ರಮುಖವಾಗಿ ತುಂಬಾ ಒಂದು ನಾನು ನೋಡಿದ್ದೀನಿ, ಅತ್ಯಂತ ಒಂದು ದೊಡ್ಡ ತಪ್ಪು ಏನು ಅಂದ್ರೆ ದಕ್ಷಿಣದ ನೈಋತ್ಯಕ್ಕೆ ಗೇಟ್ ಅನ್ನ ಕೊಡುವುದು. ಅತ್ಯಂತ ಒಂದು ಮನೆಗೆ ತುಂಬಾ ಒಂದು ಆಘಾತಕಾರಿ, ಅಪಾಯಕಾರಿ ಒಂದು ವಿಷಯ. ಇದು ತುಂಬಾ ಒಂದು ಅಪಾಯವನ್ನು ಕೊಡುತ್ತೆ, ತುಂಬಾ ಒಂದು ತೊಂದರೆಯನ್ನ ಮನೆಗೆ ಕೊಡುತ್ತೆ. ಎಲ್ಲಿ ನಾವು ದಕ್ಷಿಣದ ನೈಋತ್ಯಕ್ಕೆ ನಮ್ಮ ಒಂದು ಚಿಕ್ಕ ಗೇಟ್ ಇರ್ಲಿ ದೊಡ್ಡ ಗೇಟ್ ಇರ್ಲಿ, ನಾವು ಎಂಟ್ರನ್ಸ್ ಬಾಗಿಲನ್ನ ಕೂಡ, ಹಾಗೆ ಬಾಗಿಲು ಬಿಡಿ, ಕಿಟಕಿಯನ್ನು ಕೂಡ ನಾವು ನೈಋತ್ಯಕ್ಕೆ ಇಡಲೇಬಾರದು.
ನೈಋತ್ಯ ಭಾಗಕ್ಕೆ, ದಕ್ಷಿಣದ ನೈಋತ್ಯಕ್ಕೆ ನಾವು ಯಾವ ಒಂದು ಎಂಟ್ರೆನ್ಸ್ ಆಗ್ಲಿ ಗಾಳಿ ಬೆಳಕಾಗ್ಲಿ ಬರಲೇಬಾರದು. ಹಾಗೆ ಗೇಟ್ ಅನ್ನು ಕೂಡ ನೀವು ಕೊಡಬೇಡಿ. ಹಾಗೆ ಮತ್ತೆ ನಮ್ಮ ಒಂದು ದಕ್ಷಿಣ ಆಯ್ತು. ಈಗ ಪಶ್ಚಿಮ, ಪಶ್ಚಿಮದಲ್ಲಿ ನಮಗೆ ಪಶ್ಚಿಮದ ವಾಯುವ್ಯಕ್ಕೆ ನಮ್ಮ ಗೇಟ್, ಪಶ್ಚಿಮದ ವಾಯುವ್ಯಕ್ಕೆ ನಮ್ಮ ಒಂದು ಎಂಟ್ರೆನ್ಸ್ ಒಳ್ಳೆಯದು. ಬೇಕಿದ್ರೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಗೇಟ್ ಕೊಟ್ಟಿಕೊಳ್ಳಿ. ಹಾಗೆ ಪಶ್ಚಿಮದ ಮಧ್ಯದಿಂದ ಈ ಕಡೆ ನೈಋತ್ಯಕ್ಕೆ ನಮ್ಮ ಎಂಟ್ರೆನ್ಸ್ ಬೇಡ. ಸೇಮ್ ಹೇಗೆ ನಾವು ದಕ್ಷಿಣದ ನೈಋತ್ಯಕ್ಕೆ ನಮ್ಮ ಒಂದು ಗೇಟ್ ಆಗ್ಲಿ ಡೋರ್ ಆಗ್ಲಿ ಬೇಡ ಅಂತ ನಾನು ದಕ್ಷಿಣಕ್ಕೆ ಬೇಡ ಅಂತ ಹೇಳಿದ್ದೆ, ಹಾಗೆಯೇ ಪಶ್ಚಿಮ ನೈಋತ್ಯಕ್ಕೂ ಕೂಡ ಗೇಟ್ ಆಗ್ಲಿ ನಮ್ಮ ಒಂದು ಮೇನ್ ಡೋರ್ ಆಗ್ಲಿ ಗೇಟ್ ಆಗ್ಲಿ ವಿಂಡೋ ಆಗ್ಲಿ ನೈಋತ್ಯಕ್ಕೆ ಇರಲೇಬಾರದು. ಅದು ಯಾವುದು? ಪಶ್ಚಿಮ ನೈಋತ್ಯಕ್ಕೆ ನಾವು ಎಂಟ್ರೆನ್ಸ್ ಕೊಡಬಾರದು. ತುಂಬಾ ಕಡೆಗಳಲ್ಲಿ ನೋಡಿದ್ದೀನಿ ಸ್ನೇಹಿತರೆ. ನನಗೆ ಅವ್ರಿಗೆ ಯಾವ ಒಂದು ಹೇಗೆ ಡಿಸೈನ್ ಮಾಡಿದ್ದಾರೆ ನನಗೆ ಅರ್ಥ ಆಗಲ್ಲ. ನನ್ನ ಒಂದು ಕಳಕಳಿಯ ವಿನಂತಿ, ನನ್ನ ಒಂದು ಸಹೋದ್ಯೋಗಿ ಮಿತ್ರರಲ್ಲಿ, ಇಂಜಿನಿಯರ್ ಮತ್ತೆ ಆರ್ಕಿಟೆಕ್ಟ್ ಗಳಲ್ಲಿ ನನ್ನ ಒಂದು ವಿನಂತಿ, ನೈಋತ್ಯಕ್ಕೆ, ಪಶ್ಚಿಮದ ನೈಋತ್ಯಕ್ಕೆ ಹಾಗೆ ದಕ್ಷಿಣದ ನೈಋತ್ಯಕ್ಕೆ ಯಾರು ಕೂಡ ಗೇಟ್ಗಳನ್ನ ಡೋರ್ಗಳನ್ನ, ಮೇನ್ ಡೋರ್ ಎಷ್ಟೋ ಕಡೆಗಳಲ್ಲಿ ನೋಡಿದ್ದೀನಿ ಮೇನ್ ಡೋರ್ ಅನ್ನೇ ಕೊಟ್ಟಿದ್ದಾರೆ. ಸೊ ನನ್ನ ಒಂದು ವಿನಂತಿ, ದಕ್ಷಿಣದ ನೈಋತ್ಯಕ್ಕೆ ಪಶ್ಚಿಮದ ನೈಋತ್ಯಕ್ಕೆ ಯಾರು ಕೂಡ ಎಂಟ್ರೆನ್ಸ್ ಕೊಡಬೇಡಿ. ಇದು ಆದಷ್ಟು ಕ್ಲೋಸ್ ಆಗಿರ್ಲಿ. ದೊಡ್ಡ ಒಂದು ಕಾಂಪೌಂಡ್ ಗೋಡೆಯನ್ನ ಹಾಕಿ. ಇದರಿಂದ ನಿಮಗೆ ನಿಮ್ಮ ಮನೆ ಸುರಕ್ಷಿತವಾಗಿರುತ್ತದೆ. ಹಾಗೆಯೇ ನಾನು ಗೇಟ್ಗಳು ಹೇಗೆ ಮತ್ತೆ ಎಲ್ಲಿದ್ದರೆ ಉತ್ತಮ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗೆಯೇ ಮತ್ತೊಂದು ಸಾರಿ ನೈಋತ್ಯಕ್ಕೆ ನಮ್ಮ ಗೇಟ್ಗಳು ಬೇಡವೇ ಬೇಡ. ಹಾಗೆ ನಿಮ್ಮ ಒಂದು ನನ್ನ ಪ್ರೀತಿಯ ಕನ್ನಡ ಜನತೆಗೆ ನನ್ನ ಒಂದು ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಫೋನ್ ಕಾಲ್ಗಳು, ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತಿದ್ರೂ ನನ್ನ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನಿಮ್ಮ ಒಂದು ಪ್ರತಿಕ್ರಿಯೆಗೆ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೆಯೇ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.